ಬಿಪಿಎಲ್ ಕಾರ್ಡ್ ಜಟಾಪಟಿಯಿಂದ ಸರ್ಕಾರ ಕೊನೆಗೂ ಅಲರ್ಟ್ ಆಗಿದೆ. ಅರ್ಹರ ಕಾರ್ಡ್ ರದ್ದಾಗಿದ್ರೆ ಅದನ್ನ ವಾಪಸ್ ಕೊಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆಹಾರ ಇಲಾಖೆ ಸಚಿವರು ಅಧಿಕಾರಿಗಳಿಗೆ ಖಡಕ್ ಆಗಿ ಈ ಬಗ್ಗೆ ಸಿಎಂ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಅರ್ಹತೆ ಇದ್ರೆ ಕಾರ್ಡ್ ಅನ್ನ ವಾಪಸ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಅಧಿಕಾರಿಗಳು ಒಂದಿಷ್ಟು ಎಡವಟ್ಟನ್ನ ಮಾಡಿದ್ದಾರೆ. ಆ ಎಡವಟ್ಟು ಸಿಎಂ ಗಮನಕ್ಕೆ ಬಂದಿದೆ. ಇದರಿಂದಾಗಿ ಸಿದ್ದರಾಮಯ್ಯ ಅವರು ಗರಂ ಆಗಿದ್ದಾರೆ. ಬಡವರಿಗೆ ಯಾವುದೇ ಕಾರಣಕ್ಕೂ ಕಾರ್ಡ್ ಮಿಸ್ ಆಗಬಾರದು, ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಿ, ಅರ್ಹತೆ ಇದ್ದವರಿಗೆ ಕಾರ್ಡ್ ಅನ್ನ ವಾಪಸ್ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವ ಮಾನದಂಡವನ್ನ ಸರ್ಕಾರ ಫಾಲೋ ಮಾಡಿಬಿಟ್ಟು ಈ ಕಾರ್ಡ್ ಅನ್ನ ರದ್ದು ಮಾಡಿತ್ತು ಅಂದ್ರೆ, ಸರ್ಕಾರಿ ನೌಕರರು ಯಾರೆಲ್ಲ ಟ್ಯಾಕ್ಸ್ ಕಟ್ತಾರೆ ಅಂತವರ ಕಾರ್ಡ್ ಅನ್ನ ಪರಿಶೀಲನೆ ಮಾಡಿ ರದ್ದು ಮಾಡಿ ಅಂತ ಹೇಳಿದ್ರು. ಅದ್ರ ಪ್ರಕಾರನೇ ಈಗ ಮಾಡಿದ್ದಾರಾ ಅಂತೇಳಿ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇಲ್ಲಿ ಯಾರೆಲ್ಲ ಸರ್ಕಾರಿ ನೌಕರರಿದ್ದಾರೆ, ಟ್ಯಾಕ್ಸ್ ಕಟ್ಟೋರಿದ್ದಾರೆ ಅಂತವ್ರ ಕಾರ್ಡ್ ರದ್ದು ಮಾಡಿ, ಉಳಿದ ಯಾರೊಬ್ಬರ ಪಡಿತರ ಚೀಟಿನೂ ರದ್ದು ಮಾಡಬೇಡಿ ಅಂತ ಹೇಳಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಡ ಕುಟುಂಬದವರ ಪಡಿತರ ಚೀಟಿಗಳನ್ನ ವಿನಾಕಾರಣ ರದ್ದು ಮಾಡಿದ್ರೆ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧನೇ ಕ್ರಮ ಆಗುತ್ತೆ ಅಂತಾನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸುಮಾರು 11 ಲಕ್ಷ ಕಾರ್ಡ್ ರದ್ದಾಗಿವೆ ಅಂತ ಮಾಹಿತಿ ಇದೆ. ವಿಪಕ್ಷಗಳು ಕೂಡ ಇದೇ ವಿಷಯವನ್ನ ಈಗ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಿವೆ. ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ನಾವು ನಿನ್ನೆ ನೋಡಿದ್ವಿ, ಮಹಾಲಕ್ಷ್ಮಿ ಲೇಔಟ್ ಸೈಡ್ ಅಲ್ಲಿ ಬಿಜೆಪಿ ನಿಯೋಗ ಬಡವರ ಮನೆಗಳಿಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಕಾರ್ಡ್ ರದ್ದಾಗಿರೋ ಬಗ್ಗೆ ಒಂದಿಷ್ಟು ಪರಿಶೀಲನೆಯನ್ನ ಮಾಡಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ವು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಇವಾಗ ಸಹಜವಾಗಿ ಬಡವರಿಗೆ ಇದರಿಂದ ಅನುಕೂಲ ಆಗಬೇಕು ಅಂತಾನೆ ಬಿಪಿಎಲ್ ಕಾರ್ಡ್ ನ ತಂದಿದ್ದು, ಅದರಿಂದ ಫಲಾನುಭವಿಗಳಿಗೆ ಏನೆಲ್ಲ ಫೆಸಿಲಿಟಿ ಬೇಕು ಸರ್ಕಾರ ಕೊಡ್ತಾ ಇದ್ದಿದ್ದು. ಬಟ್ ಇಲ್ಲಿ ಅನರ್ಹರು ಇದ್ದಾರೆ, ಫಲಾನುಭವಿಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ, ತಪ್ಪಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಕಾರ್ಡ್ ರದ್ದತಿಗೆ ಅಂತ ಕೈ ಹಾಕ್ತು. ಇಲ್ಲಿ ಅಧಿಕಾರಿಗಳ ಎಡವಟ್ಟೇನಾಗಿದೆ, ಸಿಎಂ ಏನ್ ಸೂಚನೆ ಕೊಟ್ಟಿದ್ದಾರೆ? ಶರ್ಮಿತಾ, ನೋಡಿ, ಭಾಳ ಮುಖ್ಯವಾಗಿ ಗ್ಯಾರಂಟಿಗಳ ಒಂದು ಜಾರಿಯಿಂದಾಗಿ ರಾಜ್ಯ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆಗೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದೆಯಾ ಅಂತ. ಸೊ ಈ ಒಂದು ಆರ್ಥಿಕ ಏರಿಳಿತವನ್ನು ಸಮತೋಲನವಾಗಿ ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಗ್ಯಾರಂಟಿಗಳಲ್ಲಿ ಸಾಕಷ್ಟು ಜನ, ಬಹುತೇಕ ಮಂದಿ ಅನರ್ಹ ಫಲಾನುಭವಿಗಳೇ ಗ್ಯಾರಂಟಿಗಳ ಸೌಲಭ್ಯವನ್ನು ಹೆಚ್ಚಾಗಿ ಪಡಿತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸರ್ಕಾರಕ್ಕಿದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಲ್ಲಿ ಇದರ ಮೂಲವನ್ನು ನೋಡಿ, ಅಂದರೆ ಬಿ ಪಿ ಎಲ್ ಕಾರ್ಡನ್ನು ಯಾರ್ಯಾರು ಅನರ್ಹರು ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದಾರೆ ಅವರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದೇ ಆಗಿದ್ದಲ್ಲಿ ಸರ್ಕಾರಕ್ಕೆ ಒಂದಷ್ಟು ಆದಾಯ ಉಳಿತಾಯ ಆಗ್ಬೋದು. ಸುಮಾರು 10ರಿಂದ 20 ಸಾವಿರ ಕೋಟಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ಅನರ್ಹರ ಬಿ ಪಿ ಎಲ್ ಕಾರ್ಡ್ ರದ್ದತಿಗೆ ಸರ್ಕಾರ ಮುಂದಾಗಿತ್ತು. ಆದರೆ ಇದಕ್ಕೆ ಮಾನದಂಡಗಳನ್ನು ಫಿಕ್ಸ್ ಮಾಡದೆ ಏಕಾಏಕಿಯಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ಮುಂದಾದಂಥ ಹಿನ್ನೆಲೆಯಲ್ಲಿ ಅರ್ಹ ಫಲಾನುಭವಿಗಳ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡ ಕೆಲವೆಡೆ ರದ್ದು ಮಾಡಲಾಗಿತ್ತು. ಸೊ ಇದಕ್ಕೆ ಸಾರ್ವಜನಿಕರಿಂದ ಮತ್ತೊಂದು ಕಡೆಗೆ ವಿಪಕ್ಷಗಳಿಂದ, ಸಂಘ ಸಂಸ್ಥೆಗಳಿಂದ ಸರ್ಕಾರಕ್ಕೆ ತೀವ್ರ ಮುಜುಗರ, ಮತ್ತೊಂದು ಕಡೆಗೆ ಟಿಪ್ಪಣಿಗಳು ಕೂಡ ವ್ಯಕ್ತವಾಗಿದ್ದು. ಈ ಬೆಳಗಾವಿ ಸೆಷನ್ನಲ್ಲೂ ಕೂಡ ಸರ್ಕಾರವನ್ನು ಅಡಿಬೇಕು ಅನ್ನುವಂಥ ನಿಟ್ಟಲ್ಲಿ ವಿಪಕ್ಷಗಳು ಸಾಕಷ್ಟು ರೀತಿಯಲ್ಲಿ ತಯಾರಿಯನ್ನು ನಡೆಸಿದ್ದು. ಮತ್ತೊಂದು ಕಡೆಗೆ ಇವತ್ತು ವಕ್ಫ್ ಬೋರ್ಡ್ ವಿಚಾರವಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ ಈ ಒಂದು ಪಡಿತರ ಚೀಟಿ ವಿಚಾರವಾಗೂ ಕೂಡ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿತ್ತು. ಎಸ್ಪೆಷಲಿ ಮನೆಗೆ ತೆರಳಿ ಅಭಿಪ್ರಾಯವನ್ನು ಸಂಗ್ರಹಿಸೋದ್ರ ಮುಖಾಂತರ ಸರ್ಕಾರಕ್ಕೆ ಚಾಟಿ ಬೀಸುವಂಥ ನಿಟ್ಟಲ್ಲಿ ವಿಪಕ್ಷಗಳು ಒಂದು ರೀತಿ ಸಿದ್ಧತೆಯನ್ನು ಮತ್ತೊಂದು ಕಡೆಗೆ ತಯಾರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಸರ್ಕಾರಕ್ಕೆ ಎದುರಾಗಿರ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಡರಾತ್ರಿ ಮಾಧ್ಯಮ ಪ್ರಕಟಣೆಯ ಮೂಲಕ ಇದೀಗ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಿ ನೌಕರರು ಮತ್ತೊಂದು ಕಡೆಗೆ ತೆರಿಗೆ ಪಾವತಿದಾರರಾಗಿದ್ದರೆ ಮಾತ್ರ ಅಂಥವ್ರು ಏನಾದರೂ ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ರೆ ಅಂಥವ್ರ ಕಾರ್ಡನ್ನು ಮಾತ್ರ ರದ್ದು ಮಾಡಬೇಕು. ಉಳಿದಂತೆ ಯಾರ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಬಾರ್ದು. ಒಂದು ವೇಳೆ ರದ್ದು ಮಾಡಿದರೆ ಅಂಥವ್ರ ಕಾರ್ಡ್ಗಳನ್ನು ಕೂಡಲೇ ವಾಪಸ್ ಕೊಡಿ. ಒಂದು ವೇಳೆ ನನ್ನ ಆದೇಶದ ಬಳಿಕವೂ ಕೂಡ
ಅರ್ಹ ಫಲಾನುಭವಿಗಳ BPL ಕಾರ್ಡ್ಗಳನ್ನು ಏನು ವಾಪಸ್ ಪಡ್ಕೊಂಡು ರದ್ದು ಮಾಡಿದ್ದೇ ಆಗಿದ್ದಲ್ಲಿ ಅಂತಹ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೀನಿ ಎನ್ನುವಂಥ ನಿಟ್ಟಲ್ಲಿ ಮಾಧ್ಯಮ ಪ್ರಕಟಣೆಯ ಮೂಲಕ CM ಸಿದ್ದರಾಮಯ್ಯನವರು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ CM ಸಿದ್ದರಾಮಯ್ಯನವರ ಈ ಒಂದು ನಡೆಯನ್ನು ನೋಡೋದಾದರೆ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಎದುರಾಗಬಹುದಾದಂಥ ಒಂದು ಮುಜುಗರ, ಮತ್ತೊಂದು ಕಡೆಯಾಗಿ ಒಂದು ಏನು ಇಕ್ಕಟ್ಟಿನ ಪರಿಸ್ಥಿತಿ, ಮತ್ತೊಂದು ಕಡೆಯಾಗಿ ಸಾರ್ವಜನಿಕರಿಂದ ಎದುರಾದಂಥ ಒಂದು ಟೀಕೆಗಳು ಮತ್ತು ಜನಾಕ್ರೋಶ, ಈ ಎಲ್ಲ ಬೆಳವಣಿಗೆಗಳ ನಡುವೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಒಂದು ನಡೆಯನ್ನು ಇಟ್ಟಿದ್ದಾರೆ, ಈ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಹೆಬ್ಬಾಕತಿ ಮೇಗೌಡ್ರೆ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.